ಹಾಯ್ ಹಾಲ್ ನಾವೇನೇ ಯೂಸ್ ಮಾಡ್ತಾ ಇದ್ರೂ ಕೂಡ ಹೇರ್ ಫಾಲ್ ಅನ್ನೋದು ಕಂಟ್ರೋಲೇ ಆಗೋದಿಲ್ಲ. ಅಷ್ಟೊಂದು ಹೇರ್ ಫಾಲ್ ಆಗ್ತಾ ಇರುತ್ತೆ. ಎಷ್ಟೆಷ್ಟೋ ಸೀರಮ್ಮು, ಆಯಿಲು ಎಲ್ಲ ನಾವು ಶಾಂಪು ಎಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಯಾವುದರಿಂದನೂ ಏನು ಯೂಸ್ ಆಗ್ತಾ ಇರಲ್ಲ. ಅಷ್ಟೊಂದು ಹೇರ್ ಫಾಲ್ ಆಗ್ತಾ ಇರುತ್ತೆ. ಬಟ್ ಮನೆಯಲ್ಲಿ ಈ ಥರ ಒಂದು ಸಿಂಪಲ್ಲಾಗಿ ಟ್ರೈ ಮಾಡ್ಕೊಳ್ಳಿ. ಯಾವುದೇ ಥರ ಸೈಡ್ ಎಫೆಕ್ಟು ಇರೋದಿಲ್ಲ. ಇದಕ್ಕೆ ನಾವು ದುಡ್ಡು ಕೊಟ್ಬಿಟ್ಟು ತೊಗೊಬರ್ಬೇಕು ಅಂತ ಕೂಡ ಇಲ್ಲ. ಬರೀ ಇದು ಒಂದು ಟೋನರ್ ಇದ್ದರೆ ಸಾಕು. ನಮ್ಮ ಕೂದಲು ಮೊದಲಿನ ಥರ ಹೆಂಗಿತ್ತು ದಟ್ಟವಾಗಿ ಉದ್ದವಾಗಿ ಅದೇ ಥರ ಬೆಳೆಯುತ್ತೆ. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ. ಒಬ್ಬೊಬ್ರಿಗಾದರೆ ತುಂಬಾ ಹಿಚ್ಚಿಂಗ್ ಇರುತ್ತೆ, ಡ್ಯಾಂಡ್ರಫ್ ಕೂಡ ಜಾಸ್ತಿ ಇರುತ್ತೆ. ನಾವು ತಲೆಗೆ ಸ್ನಾನ ಮಾಡ್ಕೊಂಡಿದ್ರು ಕೂಡ ಒನ್ ಡೇ ಬಿಡೋ ಅಷ್ಟಿಗೆ ಮತ್ತೆ ಫುಲ್ ಇಚ್ಚಿಂಗ್ ಆಗ್ತಾ ಇರುತ್ತೆ. ಆ ಇಚ್ಚಿಂಗ್ ಆಗೋದ್ರಿಂದ ಅರ್ಧ ನಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಅದೆಲ್ಲ ಕಂಟ್ರೋಲ್ ಆಗಬೇಕು ಅಂದರೆ ಮನೆಯಲ್ಲಿರೋ ಪದಾರ್ಥಗಳಿಂದ ಈ ಥರ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದೊಂದು ನಮ್ಮ ಸೀರಮ್ ರೆಡಿ ಮಾಡ್ಕೊಂಬಿಟ್ರೆ ಸಾಕು. ನಮ್ಮ ಕೂದಲು ಹುಲ್ಲು ಹೆಂಗೆ ಬೆಳೆಯುತ್ತೋ ಆ ಥರ ಬೆಳೆಯುತ್ತೆ. ಅಷ್ಟೊಂದು ಚೆನ್ನಾಗಿ ಗ್ರೋತ್ ಆಗುತ್ತೆ, ರೀಗ್ರೋತ್ ಆಗುತ್ತೆ. ಮತ್ತು ಕೂದಲು ಬಂದು ತುಂಬ ಶೈನಿಯಾಗಿರುತ್ತೆ. ಅಷ್ಟೊಂದು ಚೆನ್ನಾಗಿ ಬೆಳೆಯುತ್ತೆ. ಫಸ್ಟ್ ಆದರೆ ನಾನು ಧನಿಯಾ ತೊಗೊಂಡಿದ್ದೀನಿ. ಇದೇನಪ್ಪ ಧನಿಯಾ ತೊಗೊಂಡಿದ್ದೀರ ಅನ್ಕೋಬೇಡಿ. ಧನಿಯಾಯಿಂದ ನಮಗೆ ಕೂದಲು ಅನ್ನೋದು ತುಂಬ ಚೆನ್ನಾಗಿ ಬೆಳವಣಿಗೆ ರೀಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನಾನು ಧನಿಯಾ ಅನ್ನೋದು 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ಧನಿಯಾ ಅನ್ನೋದು ನಮಗೆ ಹೆಲ್ತ್ ಕೂಡ ಒಳ್ಳೆಯದು ಮತ್ತು ಹೇರ್ಸ್ ಕೂಡ ನಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದು ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಒಬ್ಬರಿಗೆ ಅರ್ಧಕ್ಕೆ ಮುರಿದೋಗ್ತಾ ಇರುತ್ತೆ ಹೇರ್ಸ್ ಅನ್ನೋದು, ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಮತ್ತು ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರೈಸ್ ಅನ್ನೋದು ತೊಗೊಂಡಿದ್ದೀನಿ. ಅಕ್ಕಿ ಅನ್ನೋದು ಅಕ್ಕಿಯಿಂದನೂ ಅಷ್ಟೇ ನಮ್ಮ ಸ್ಕಿನ್ಗೂ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಮತ್ತು ನಮಗೆ ಹೇರ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅಕ್ಕಿನೂ 1 ಟೇಬಲ್ ಸ್ಪೂನಷ್ಟು ತಗೋತಾ ಇದ್ದೀನಿ. ನಮಗೆ ಹೇರ್ಸು ಶೈನಿ ಬರೋದಕ್ಕೆ ಇದು ಅಕ್ಕಿ ಅನ್ನೋದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಮತ್ತು ಹಿಚ್ಚಿಂಗ್ ಎಲ್ಲ ಕಡಿಮೆ ಆಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ರೈಸ್ ಅನ್ನೋದು ನಾನು 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಯಾವುದೇ ಸಹೋಟೆ ಹಾಕಿದ್ರೂ ಪರವಾಗಿಲ್ಲ, ಮಾಮೂಲಿ ಸೋನಾ ಮಸೂರ ಯಾವುದಾದ್ರೂ ಪರವಾಗಿಲ್ಲ, ಯಾವ ಅಕ್ಕಿ ಅದು ತೊಗೋಬೋದು. ನಾನು 1 ಟೇಬಲ್ ಸ್ಪೂನಷ್ಟು ಸೋನಾ ಮಸೂರ ಅಕ್ಕಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಬಗ್ಗೆ ಹೇಳುವಷ್ಟೇ ಇಲ್ಲ, ಯಾಕಂದರೆ ಇದು ರಾಮಬನ ಥರ ಕೆಲಸ ಮಾಡುತ್ತೆ. ಹೆಲ್ತ್ಗಾದರೂ ಪರವಾಗಿಲ್ಲ, ನಮಗೆ ಹೇರ್ಸ್ಗೆ ಸ್ಕಿನ್ಗೆ ಯಾವುದಕ್ಕೆ ಟು ಜೆಡ್ ಥರ ಇದು ಕೆಲಸ ಮಾಡುತ್ತೆ. ಇದು ತುಂಬ ಚೆನ್ನಾಗಿ ನಮಗೆ ಹೇರ್ಗೆ ರೀಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಹೆಲ್ತ್ ಕೂಡ ಅಷ್ಟೇ. ಇದನ್ನು ಕುಡಿಯೋದ್ರಿಂದ ನಮಗೆ BP ಕಂಟ್ರೋಲ್ ಬರುತ್ತೆ, ಶುಗರ್ ಕಂಟ್ರೋಲ್ ಬರುತ್ತೆ. ಮತ್ತು ಸ್ಕಿನ್ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಬರೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ನಾನು 1 ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯನ ತೊಗೋತಾ ಇದ್ದೀನಿ. ಮೆಂತ್ಯಯಿಂದನೂ ಅಷ್ಟೇ ನಮಗೆ ಹೇರ್ ಅನ್ನೋದು ರೀಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ. ಇದ್ರ ಬಗ್ಗೆ ಆದರೆ ಹೇಳೋ ಅಷ್ಟೇ ಇರಲ್ಲ, ಅಷ್ಟೊಂದು ಚೆನ್ನಾಗಿ ಇದರಲ್ಲಿ ಅಷ್ಟೊಂದು ಬೆನಿಫಿಟ್ಸ್ ಅನ್ನೋದು ಐತೆ ಇದರಲ್ಲಿ. ನಮಗೆ ಹೆಲ್ತ್ಗೆ ಅಷ್ಟೇ ಮತ್ತು ಹೇರ್ಗೂ ಸ್ಕಿನ್ಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ, ನಮಗೆ ಅಗಸೆ ಬೀಜದಿಂದ ತುಂಬ ಚೆನ್ನಾಗಿ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಅಗಸೆ ಬೀಜ ಹಾಕೋದ್ರಿಂದ ಹೇರ್ ಅನ್ನೋದು ತುಂಬ ಚೆನ್ನಾಗಿ ರೀಗ್ರೋತ್ ಆಗುತ್ತೆ. ಮತ್ತು ಶೈನಿ ಥರ ನಮಗೆ ಉದ್ದಕ್ಕೆ ತುಂಬ ಶೈನಿಯಾಗಿರುತ್ತಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಒಬ್ಬೊಬ್ಬರಾದರೆ ಪಾರ್ಲರ್ಗೆ ಹೋಗ್ಬಿಟ್ಟು ಕೆರಟಿನ್ ಥರ ಮಾಡಿಸ್ಕೋತಾ ಇರ್ತಾರೆ. ಬಟ್ ಅಗಸೆ ಬೀಜ ಒಂದು ಸತಿ ಯೂಸ್ ಮಾಡಿ, ನಾವು ಪಾರ್ಲರ್ಗೆ ಹೋಗೋ ಅಷ್ಟೇ ಇರೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅದನ್ನು 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದೆಲ್ಲ ತೊಗೊಂಡ್ಮೇಲೆ ಒಂದು ಚಿಕ್ಕದೊಂದು ಬೌಲ್ ತೊಗೊಂಬಿಟ್ಟು, ಕಾಪಿದಾದ್ರೂ ಆಗಲಿ ಯಾವುದಾದ್ರೂ ಚಿಕ್ಕದೊಂದು ತೊಗೊಂಬಿಟ್ಟು, ಅದು ನಾವು ಏನೇನು ತೊಗೊಂಡಿದ್ದೀವೋ ಮೆಂತ್ಯ, ರೈಸು ಮತ್ತು ಅಗಸೆ ಬೀಜ ಮತ್ತು ಧನಿಯಾ ಎಲ್ಲ ಸೇರಿಸ್ಕೊಂಬಿಟ್ಟು ಇದಕ್ಕೆ 150 ml ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಸೇರಿಸ್ಕೊಂಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ಕುದಿಸ್ಕೋಬೇಕು. ಇದೊಂದು ನಾವು ಟೋನರ್ ಅನ್ನೋದು ರೆಡಿ ಮಾಡಿಕೊಂಡ್ರೆ ಸಾಕು. ನಮಗೆ ಹೇರ್ ಅನ್ನೋದು ತುಂಬ ಚೆನ್ನಾಗಿ ರೀಗ್ರೋತ್ ಆಗುತ್ತೆ. ನಾವು ಇದಕ್ಕೆ ವಾರಕ್ಕೆ 1-2 ಸತಿ ನಾವು ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಜಾಸ್ತಿ ಕೂಡ ಏನು ಬೇಕಾಗಿಲ್ಲ. ನಮಗೆ ಎಷ್ಟೇ ಹೇರ್ ಫಾಲ್ ಆಗ್ತಾಯಿದ್ರೂ ಕೂಡ ಕಡಿಮೆ ಆಗುತ್ತೆ. ಈಗಿನ ಬ್ಯುಸಿ ಲೈಫಲ್ಲಿ ನಾವು ಹೇರ್ಸ್ಗೆ ಆಯಿಲ್ ಅನ್ನೋದು ಇಡೋದೇ ಮರ್ತೋಗಿರ್ತೀವಿ. ಮತ್ತು ಗೀಝರ್ ನೀರು, ಹೀಟರ್ ನೀರೆಲ್ಲ ಹಾಕೋದ್ರಿಂದ ತುಂಬಾ ಹೇರ್ ಫಾಲ್ ಆಗ್ತಾಯಿರುತ್ತೆ. ಒಬ್ಬರಿಗೆ ಹಿಚ್ಚಿಂಗ್ ಅನ್ನೋದು ಜಾಸ್ತಿ ಇರುತ್ತೆ. ಎಷ್ಟು ಹಿಚ್ಚಿಂಗ್ ಇರುತ್ತೆ ಅಂದರೆ ಕೆರ್ಕೋತಾ ಇರ್ತೀವಿ, ಅಷ್ಟೊಂದು ಹಿಚ್ಚಿಂಗ್ ಇರುತ್ತೆ. ಯಾರ್ಯಾರಿಗೆ ಹಿಚ್ಚಿಂಗ್ ಜಾಸ್ತಿ ಇರುತ್ತೋ ಅಂಥವ್ರಿಗೆ ಡ್ಯಾಂಡ್ರಫ್ ಕೂಡ ಜಾಸ್ತಿ ಇರುತ್ತೆ. ಅದೆಲ್ಲನೂ ಕಂಟ್ರೋಲ್ ಆಗುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಕರಿಮೆಣಸು ಅನ್ನೋದು ಒಂದು 5-10 ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಕರಿಮೆಣಸು ಹಾಕೋದ್ರಿಂದ ಯಾರ್ಯಾರಿಗೆ ಹಿಚ್ಚಿಂಗ್ ಜಾಸ್ತಿ ಇರುತ್ತಲ್ಲ ಅದೆಲ್ಲ ಕಂಟ್ರೋಲ್ ಬರುತ್ತೆ. ಮತ್ತು ಹಿಚ್ಚಿಂಗ್ ಎಲ್ಲ ಕಡಿಮೆ ಆದರೆ ಆಟೋಮೆಟಿಕ್ಕು ನಮಗೆ ಹೇರ್ ಫಾಲನ್ನು ಕೂಡ ಕಡಿಮೆ ಆಗುತ್ತೆ, ರೀಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಕರಿಮೆಣಸು ಹಾಕಿದ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇದನ್ನು 10 ನಿಮಿಷ ಹಂಗೆ ಇಟ್ಬಿಡಿ. ನಾವು ಇದನ್ನು ಸ್ಟೋರ್ ಕೂಡ ಮಾಡ್ಕೋಬೋದು ಆರಾಮಾಗಿ. ಒಂದು 15 ಡೇಸ್ ಆರಾಮಾಗಿ ಒಂದು ಗಾಜ್ ಕಂಟೈನಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೋದು. ನಾವು ಯಾವಾಗ ತಲೆಗೆ ಸ್ನಾನ ಮಾಡ್ಕೋತೀವೋ ಒಂದು 1/2 ಅವರ್ 1 ಅವರ್ ಮುಂಚೆ ಚೆನ್ನಾಗಿ
ಒಂದು ಕಾಟನ್ ರೋಲ್ ಮಾಡ್ಕೊಂಬಿಟ್ಟು ಡಿಪ್ ಮಾಡಿಕೊಂಡು ನಮ್ಮ ಸ್ಕ್ಯಾಲ್ಪ್ ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಕೋಬೇಕು. ಯಾಕಂದರೆ ನಾವು ಸ್ಪ್ರೇ ಬಾಟ್ಲ್ ಯೂಸ್ ಮಾಡ್ಬೋದು, ಬಟ್ ಸ್ಪ್ರೇ ಮಾಡೋದ್ರಿಂದ ನಮ್ಗೆ ಅಷ್ಟೊಂದು ರಿಸಲ್ಟನ್ನು ಸಿಗೋದಿಲ್ಲ. ನಿಮಗೆ ಟೈಮ್ ಇದ್ದರೆ ಒಂದು ಕಾಟನ್ ರೋಲ್ ತೊಗೊಂಬಿಟ್ಟು ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ. ಅದರಲ್ಲಿ ಡಿಪ್ ಮಾಡ್ಕೊಂಬಿಟ್ಟು ಸ್ಕ್ಯಾಲ್ಪ್ ಎಲ್ಲ ತೊಗೊಂಬಿಟ್ಟು ಚೆನ್ನಾಗಿ ಇದನ್ನು ಮಸಾಜ್ ಹೆಂಗೆ ಮಾಡ್ತೀವೋ ಅದೇ ಥರ ಕಾಟನ್ನಲ್ಲಿ ಡಿಪ್ ಮಾಡ್ಕೊಳ್ಳಿ. ಒಂದು 1 ಅವರ್ ಬಿಟ್ಕೊಂಡು ಮತ್ತೆ ನೀವು ಸ್ನಾನ ಮಾಡ್ಕೊಳ್ಳಿ. ರಿಸಲ್ಟ್ ಅನ್ನೋದು ನಿಮಗೆ ಒಂದೆರಡು ಸತಿ ತಲೆ ಸ್ನಾನ ಮಾಡ್ಕೊಳ್ಳೋಷ್ಟಿಗೆ ಗೊತ್ತಾಗುತ್ತೆ. ಅಷ್ಟೊಂದು ಏರ್ ಫಾಲ್ ಆಗ್ತಾಯಿದ್ರು ಕೂಡ ಕಡಿಮೆ ಆಗುತ್ತೆ, ಮತ್ತು ರೀಗ್ರೋತ್ ಆಗೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಇದನ್ನು ಸ್ಟೋರ್ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದರಿಂದ ನಮಗೆ ಯಾವುದೇ ಥರ ಸೈಡ್ ಎಫೆಕ್ಟು ಇರೋದಿಲ್ಲ. ಏರ್ ಫಾಲ್ ಆಗುತ್ತಪ್ಪ, ಹೇರೆಲ್ಲ ತುಂಬ ಜಾಸ್ತಿ ಆಗುತ್ತೆ, ಏರ್ ಫಾಲ್ ಆಗಿಬಿಡುತ್ತೆ ಅಂತ ಭಯ ಪಡೋಷ್ಟು ಇಲ್ಲ. ದುಡ್ಡು ಕೊಟ್ಬಿಟ್ಟು ನಾವು ಶಾಂಪೂ ಮತ್ತು ಸೀರಮ್ಮು, ಟೋನರು ಈ ಥರ ಏನು ಬರೋಷ್ಟು ಅವಶ್ಯಕತೆಯೂ ಇರೋದಿಲ್ಲ. ಮನೆಯಲ್ಲಿರೋ ಪದಾರ್ಥಗಳಿಂದನೇ ಆರಾಮಾಗಿ ಈ ಥರ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಒಂದು ಸತಿ ಮಾಡಿಕೊಂಡ್ರೆ ಆರಾಮಾಗಿ 15 ಡೇಸಿಂದ 20 ಡೇಸ್ ಆರಾಮಾಗಿ ನಾವು ಸ್ಟೋರ್ ಮಾಡ್ಕೋಬೋದು. ಬಟ್ ಗಾಜ್ ಕಂಟೈನರಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ಟೋರ್ ಮಾಡ್ಕೋಬೋದು. ನಮ್ಗೆ ಯಾವಾಗ ಬೇಕೋ ಅವಾಗ ತೊಗೊಂಡು ಸ್ವಲ್ಪ ಹೊತ್ತು ಈಚೆ ಇಟ್ಬಿಟ್ಟು ಒಂದು 10 ನಿಮಿಷ ಬಿಟ್ಕೊಂಡು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಬಿಟ್ಟು ಮತ್ತೆ ಕ್ಲೀನಾಗಿ ಕಾಟನ್ ರೋಲ್ ತೊಗೊಂಬಿಟ್ಟು ಸ್ಕ್ಯಾಲ್ಪ್ ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡಿಕೊಂಡು 1 ಅವರ್ ಬಿಟ್ಬಿಡಿ. ನಿಮ್ಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ರೀಗ್ರೌತ್ ಆಗುತ್ತೆ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಟಿಪ್ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದನ್ನೇನಾದರೂ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.